ಶ್ರೀ ಗುರುಭ್ಯೋ ನಮಃ. ಕಳೆದ ದಿವಸ ಹರಿವಂಶದ ವಿಷ್ಣು ಪರ್ವದ 109ನೇ ಅಧ್ಯಾಯದ ತನಕ ನಾವು ನೋಡಿದ್ದೆವು. ಆ 109ನೇ ಅಧ್ಯಾಯದಲ್ಲಿ ಬಲರಾಮ ಕೃಷ್ಣನ ಮಗನಾದಂತಹ ಪ್ರದ್ಯುಮ್ನನಿಗೆ ಆಹ್ನಿಕ ಸ್ತೋತ್ರ ಅನ್ನುವಂಥ ಸ್ತೋತ್ರವನ್ನ ಉಪದೇಶ ಮಾಡಿದ್ದನ್ನು ನೋಡಿದೆವು. ಪ್ರದ್ಯುಮ್ನನಿಗೆ ಆ ಕಾಲಶಂಬರನನ್ನು ಸಂಹಾರ ಮಾಡಿದ ಬಳಿಕವೂ ಕೂಡ ಒಂದು ಅವ್ಯಕ್ತವಾದಂತಹ ಭಯ ಮನಸ್ಸಿನಲ್ಲಿತ್ತಂತೆ. ಆ ಭಯ ಪರಿಹಾರಕ್ಕಾಗಿ ನನಗೇನಾದರೂ ಉಪದೇಶ ಮಾಡುವಂತ ಪ್ರದ್ಯುಮ್ನ ಬಲರಾಮನನ್ನು ಕೇಳ್ಕೊಂಡಿದ್ದ. ಆ ಬಲರಾಮ ಬೇಕಾದಷ್ಟು ಯುದ್ಧಗಳನ್ನು ಮಾಡಿ ದುಷ್ಟರನ್ನ ಸಂಹಾರ ಮಾಡಿದ ಕಥೆಯನ್ನು ನಾವು ನೋಡ್ತೀವಿ. ಆದರೆ ವಿಶಿಷ್ಟವಾಗಿ ತತ್ವೋಪದೇಶ ಮಾಡಿದಂತಹ ಸಂದರ್ಭ ಏನಿದೆ ಅದು ಭಾಗವತ, ಮಹಾಭಾರತ, ಹರಿವಂಶ ಇತ್ಯಾದಿಗಳಲ್ಲಿ ವಿರಳ. ಅಂಥದ್ದೊಂದು ವಿಶಿಷ್ಟವಾದಂತಹ ಸ್ತೋತ್ರ ಅದು. ಆ ಸ್ತೋತ್ರದಲ್ಲಿ ಬ್ರಹ್ಮನಿಂದ ಆರಂಭಿಸಿ ಸಕಲ ಮಾತೃಕಾ ದೇವತೆಗಳು, ಗಣಗಳು, ಋಷಿಗಳು, ಸಮುದ್ರಗಳು, ನದಿಗಳು ಎಲ್ಲರನ್ನು ಸ್ತೋತ್ರ ಮಾಡಿ ಅವರು ನಮಗೆ ಕ್ಷೇಮವನ್ನು ಮಾಡಲಿ, ಸುರಕ್ಷೆಯನ್ನು ಕೊಡಲಿ ಎಂಬುದಾಗಿ ಕೋರಿದಂತಹ ವಿವರಣೆಯನ್ನು ನಾವು ನೋಡಿದ್ದೀವಿ. ಆ ಸ್ತೋತ್ರದ ಮಹಿಮೆಗೆ ಅನುಸಾರವಾಗಿ ಪರ್ವಕಾಲಗಳಲ್ಲಿ ಈ ಸ್ತೋತ್ರವನ್ನ ಪಾರಾಯಣ ಮಾಡುವುದರಿಂದ ಒಂದು 800 ಹೆಸರುಗಳು ಅದರಲ್ಲಿ ಬರೋದಿದೆ. ಆ 800 ನಾಮಗಳನ್ನು ಪಾರಾಯಣ ಮಾಡುವುದರಿಂದ ವಧ, ಬಂಧನ ಇತ್ಯಾದಿಗಳು ಸನ್ನಿಹಿತವಾದಾಗ ಅಂಥ ಕ್ಲೇಶವನ್ನ ಆ ಪಾರಾಯಣ ಮಾಡುವಂಥವನು ಕಳ್ಕೊತಾನೆ. ರೋಗಗಳಾಗಲಿ ಶೋಕಗಳಾಗಲಿ ಅವನಿಗೆ ಇರೋದಿಲ್ಲ. ಇಹದಲ್ಲಿಯೂ ಪರದಲ್ಲಿಯೂ ಸಕಲ ರೀತಿಯಾದ ಸುಖವನ್ನು ಅನುಭವಿಸ್ತಾನೆ. ವಿಶೇಷವಾಗಿ ಸಂತಾನದಾಯಕವಾದದ್ದು, ಬುದ್ಧಿಪ್ರದಾಯಕವಾದದ್ದು, ಮಂಗಳದಾಯಕವಾದದ್ದು. ಸಕಲ ಪಾಪಗಳನ್ನು ಆತ ಕಳೆದುಕೊಂಡು ಶುಭಗತಿಯನ್ನು ಹೊಂದುತ್ತಾನೆ ಎಂಬುದಾಗಿ ಶುದ್ಧಧಾನ ದಯೋಪೇತ ಯಃ ಪಠೇದ್ ಆಪ್ತವಾನ್ನರಃ ಸರ್ವಪಾಪ ವಿಶುದ್ಧಾತ್ಮ ಲಭತೇತಿ ಶುಭಾಂ ಗತಿಂ ಎಂಬುದಾಗಿ 109ನೇ ಅಧ್ಯಾಯದ ಕೊನೆಯಲ್ಲಿ ನಾವು ನೋಡಿದ್ದೆವು. ಅದಾದ ನಂತರ ಇವತ್ತು 110ನೇ ಅಧ್ಯಾಯದಲ್ಲಿ ಆ ಕಥೆಯನ್ನು ನೋಡಬೇಕು. ಶಂಬರಾಸುರ ಈ ರುಕ್ಮಿಣಿಯ ಮಗನಾದಂತಹ ಪ್ರದ್ಯುಮ್ನನ್ನ ಅಪಹಾರ ಮಾಡಿಕೊಂಡ ಹೋಗಿದ್ದ ಅಂತ ನಾವು ಹಿಂದೆ ಕಥೆ ನೋಡಿದ್ದೆಲ್ಲ. ಅದೇ ಮಾಸದಲ್ಲೇ, ಅದೇ ತಿಂಗಳಿನಲ್ಲಿ ಕೃಷ್ಣನ ಮತ್ತೊಬ್ಬನ ಪತ್ನಿಯಾದಂತಹ ಜಾಂಬವತಿ ಸಾಂಬನಿಗೆ ಜನ್ಮವಿತ್ತು ಅಂತ ಹೇಳ್ತದೆ ಹರಿವಂಶ. ಆ ಸಾಂಬ ಕೃಷ್ಣನ ಮಗನಾಗಿದ್ರು ಕೂಡ ಬಾಲ್ಯದಿಂದಲೇ ಬಲರಾಮನಿಗೆ ಬಹಳ ಪ್ರಿಯನಾದಂತಹ ಶಿಷ್ಯನಾಗಿದ್ದಂತೆ. ಬಲರಾಮನೇ ಆತನಿಗೆ ಅಸ್ತ್ರಶಸ್ತ್ರಗಳಲ್ಲಿ ಶಿಕ್ಷಣವನ್ನು ಕೊಡಿಸಿದ್ದ ಎಂಬುದಾಗಿ ನಾವು ನೋಡ್ತೀವಿ. ಆ ಕಾರಣದಿಂದ ಎಲ್ಲ ಯಾದವರಿಗೂ ಈ ಸಾಂಬನ ಬಗ್ಗೆ ಬಹಳ ಒಂದು ಮೆಚ್ಚುಗೆ ಇತ್ತು. ಬಲರಾಮನನ್ನು ಬಿಟ್ಟರೆ ಅಸ್ತ್ರಶಸ್ತ್ರಗಳಲ್ಲಿ ಪಾರಂಗತನಾದವನು ನಮ್ಮಲ್ಲಿ ಯಾದವರಲ್ಲಿ ಯಾರಾದರೂ ಇದ್ರೆ ಆತ ಸಾಂಬನೇ ಎಂಬುದಾಗಿ ಎಲ್ಲರೂ ಶ್ಲಾಘನೆ ಮಾಡ್ತಿದ್ರು. ಹೀಗೆ ಸಾಂಬನ ಪರಾಕ್ರಮದ ಬಗ್ಗೆ ನಾವು ನೋಡ್ತೀವಿ. ಸಾಂಬ ಹುಟ್ಟಿದ ನಂತರವೇ ಕೃಷ್ಣ ಅನೇಕ ಸಾಮಂತ ರಾಜರನ್ನು ಸಂಹಾರ ಮಾಡಿ ಎಲ್ಲರನ್ನು ಸೋಲಿಸಿ, ಇಂದ್ರನನ್ನು ಕೂಡ ಸೋಲಿಸಿ ಆ ದ್ವಾರಕಾಪಟ್ಟಣದ ಸಮೃದ್ಧಿಯನ್ನು ಹೆಚ್ಚಿಸಿ ಅಲ್ಲಿ ವಾಸ ಮಾಡ್ತಿದ್ದ. ಯಾದವರು ಈ ಪರಮಾದ್ಭುತವಾದಂತಹ ಐಶ್ವರ್ಯವನ್ನು ನೋಡಿ ದೇವೇಂದ್ರನಿಗೂ ಕೂಡ ತನ್ನ ಸಂಪತ್ತಿನ ಬಗ್ಗೆ ಜುಗುಪ್ಸೆ ಬಂತು ಅಂತ ಹೇಳ್ತಾರೆ ಹರಿವಂಶ. ಯಾದವ್ರ ಸಂಪತ್ತಿನ ಮುಂದೆ ನಂದೆಂಥ ಸಂಪತ್ತು ಅನ್ಕೊಳ್ತಿದ್ದ ಇಂದ್ರ. ಹಾಗಾಗಿ ಇಂದ್ರನಿಗೆ ಅದ್ರ ಬಗ್ಗೆ ಜುಗುಪ್ಸೆ ಬಂತು ಅಂದಮೇಲೆ ಭೂಲೋಕದಲ್ಲಿ ವಾಸ ಮಾಡ್ತಿದ್ದಂಥ ರಾಜರಿಗೆ ಮನಸ್ಸಿಗೆ ಶಾಂತಿಯೇ ಇರಲಿಲ್ಲ, ಸಹನೆಯೇ ಇರಲಿಲ್ಲ ಅಂತ ನಾವು ಪ್ರತ್ಯೇಕವಾಗಿ ಹೇಳಬೇಕಾಗಿರಲಿಲ್ಲ. ಇದಾದ ನಂತರ ನಾವು ಶಾಸ್ತ್ರೀಯ ನಿರ್ಣಯ ಮತ್ತು ಹರಿವಂಶದ ಹಿನ್ನೆಲೆಯಲ್ಲಿ ಧನ್ಯಾಶ್ಚರ್ಯ ಉಪಾಖ್ಯಾನ ಅನ್ನುವಂಥ ಘಟನೆಯನ್ನು ನೋಡಬೇಕು. ಒಮ್ಮೆ ಹಸ್ತಿನಾಪುರದಲ್ಲಿ ದುರ್ಯೋಧನ ಒಂದು ವಿಶಿಷ್ಟವಾದಂತಹ ಯಜ್ಞವನ್ನು ಮಾಡಿದ್ದ. ಆ ಯಜ್ಞಕ್ಕೆ ಭೂಮಂಡಲದ ಸಮಸ್ತ ರಾಜರು ಆಗಮಿಸಿದ್ರು. ಆ ಬಂದಂಥವರು ಈ ಹಸ್ತಿನಾವತಿಗೆ ಸಮೀಪದಲ್ಲೇ ಇಲ್ಲೇ ದ್ವಾರಕಾನಗರ ಇದೆ, ದ್ವಾರಕಾನಗರಕ್ಕೊಮ್ಮೆ ಹೋಗಿ ಬಂದ್ಬಿಡೋಣ ಅಂತ ಆಲೋಚನೆ ಮಾಡಿದ್ರು ಅವರು. ಯಾಕೆಂತಂದ್ರೆ ಆ ಕೃಷ್ಣ ಕಟ್ಟಿದಂತಹ ದ್ವಾರಕಾನಗರದ ವೈಭವ, ಅದರ ಸಂಪತ್ತನ್ನ ಅವರು ಕೇಳಿದ್ರೆ ಹೊರತು ಯಾರು ಪ್ರತ್ಯೇಕವಾಗಿ ನೋಡಿರ್ಲಿಲ್ಲ. ಹಾಗಾಗಿ ಅವರಿಗೆ ಅದನ್ನು ನೋಡಬೇಕು ಅಂತ ಅಪೇಕ್ಷೆ ಬಂತು. ಅವರು ಕೃಷ್ಣನಿಗೆ ತಮ್ಮ ದೂತರ ಮೂಲಕ ಹೇಳಿ ಕಳಿಸಿದ್ರು, ನಾವೆಲ್ಲರೂ ಕೂಡ ನಿಮ್ಮ ದ್ವಾರಕಾನಗರವನ್ನು ಸಂದರ್ಶನ ಮಾಡೋದಕ್ಕಾಗಿ ಇಲ್ಲಿಗೆ ಬರೋರಿದ್ದೇವೆ. ಈ ರೀತಿಯಾಗಿ ಅವರು ಹೇಳಿ ಕಳಿಸಿದ್ರು ಕೃಷ್ಣನಿಗೆ. ಹೇಳಿ ಕಳಿಸಿದ ಮೇಲೆ ಕೃಷ್ಣ ಅವರಿಗೆಲ್ಲರಿಗೂ ಒಂದು ಸ್ವಾಗತವನ್ನು ಮಾಡಿದ ಮೇಲೆ ಅವರೆಲ್ಲರೂ ಕೂಡ ದ್ವಾರಕಾನಗರದ ಸುತ್ತಮುತ್ತಲು ಆಗಮಿಸಿದ್ರು. ದುರ್ಯೋಧನ ಮೊದಲಾದವರು ಬಂದರು, ಪಾಂಡವರು ಬಂದರು, ದುಷ್ಟದ್ಯುಮ್ನ ಬಂದ, ಪಾಂಡ್ಯ, ಚೋಳ, ಕಳಿಂಗ ಭೂಪಾಲ ಹೀಗೆಲ್ಲರೂ ಕೂಡ ಅಲ್ಲಿಗೆ ಬಂದರು.
ಆ ರೈವತಕ ಪರ್ವತ ಎಂಬುದಾಗಿ ದ್ವಾರಕಾನಗರದ ಸುತ್ತಲೂ ಏನು ಪರ್ವತ ಇತ್ತಲ್ಲ, ಆ ಪರ್ವತದ ಸುತ್ತಲೂ ಅವರೊಂದು 1 ಚದರ ಯೋಜನದಷ್ಟು ಜಾಗವನ್ನ ಆಕ್ರಮಿಸಿಕೊಂಡು ತಮ್ಮ ಗುಡಾರಗಳನ್ನ ಅಲ್ಲಿ ಹಾಕೊಂಡ್ರು ಎಂಬುದಾಗಿ ನಾವು ಹರಿವಂಶದಲ್ಲಿ ನೋಡ್ತೀವಿ. ಇಷ್ಟಾದ್ಮೇಲೆ ಅವರೆಲ್ಲರೂ ಕೂಡ ಕೃಷ್ಣನ ನಿರೀಕ್ಷೆಯಲ್ಲಿದ್ದರು. ಸ್ವಯಂ ಕೃಷ್ಣ ಆ ಎಲ್ಲ ಯಾದವರನ್ನು ಕರೆದುಕೊಂಡು ಬಂದು ಆ ರಾಜರ ಸಂದರ್ಶನಕ್ಕಾಗಿ ಬಂದ. ಎಲ್ಲ ರಾಜರು ಮತ್ತು ಅವರ ಅನುಯಾಯಿಗಳನ್ನ ಅವರ ವಯಸ್ಸಿಗೆ, ಅವರ ಸ್ಥಾನಮಾನಗಳಿಗೆ ಉಚಿತವಾಗಿ ಅವ್ರನ್ನ ಸತ್ಕಾರ ಮಾಡಿದ. ಸತ್ಕಾರ ಮಾಡಿದ ಮೇಲೆ ಎಲ್ಲರೂ ಕೂಡ ಕೂತ್ಕೊಂಡ ಮೇಲೆ ಆ ದಿವ್ಯವಾದಂತಹ ಸಭೆಗೆ ವಿಶಿಷ್ಟವಾದಂತಹ ಘಟನೆ ಒಂದು ನಡೆಯೋದಿತ್ತು. ಆಕಾಶದಲ್ಲಿ ಮೇಘಗಳ ಗರ್ಜನೆ ಅಂತ ಒಂದು ವಿಶಿಷ್ಟವಾದಂತಹ ಶಬ್ದ ಮೂಡಿದಂತು. ಆ ಮೇಘಗಳ ನಡುವೆ ನಾರದರು ಕಾಣಿಸ್ಕೊಂಡ್ರು. ಅವರು ತಲೆಯಲ್ಲಿ ಜಟೆಯನ್ನು ಹೊಂದಿದ್ರು. ಅವರ ತೋಳಿನಲ್ಲಿ ವೀಣೆ ಇತ್ತು. ಸಮುದ್ರದ ಗಾಂಭೀರ್ಯದಂತೆ ಅವರು ಗಂಭೀರರಾಗಿ ನಡೆದುಕೊಂಡು ಬರ್ತಾ ಇದ್ರು. ಆ ರಾಜರ ನಡುವೆ ಅವರು ಆಕಾಶದಿಂದ ಇಳಿದರು. ನಾರದರು ಆ ಸಭೆಗೆ ಬಂದು ಇಳಿದ ಕೂಡಲೇ ಅಲ್ಲಿ ಕವಿದಿದ್ದಂತಹ ಮೋಡಗಳೆಲ್ಲವೂ ಕೂಡ ಸ್ವಚ್ಛವಾದವು. ಅದಾದ್ಮೇಲೆ ಅವರು ಕೃಷ್ಣನನ್ನು ಉದ್ದೇಶಿಸಿ ಈ ತರ ಹೇಳಿದರು: ಆಶ್ಚರ್ಯಂ ಖಲು ದೇವಾನಾಂ ಏಕಸ್ತ್ವಂ ಪುರುಷೋತ್ತಮ ಧನ್ಯಶ್ಚಾಸಿ ಮಹಾಬಾಹೋ ಲೋಕೇ ನಾಣ್ಯೋಸ್ತಿ ಕಷ್ಟನ. ಮಹಾನುಭಾವನ ಅಂತ ಕೃಷ್ಣನೇ, ದೇವತೆಗಳಲ್ಲಿ ನೀನೊಬ್ಬನೇ ಪುರುಷೋತ್ತಮನಾಗಿದ್ದಿ. ನಿಜವಾಗ್ಲೂ ನೀನೇ ಆಶ್ಚರ್ಯಕರ ವಿಷಯ ಆಗಿದ್ದಿ. ಜಗತ್ತಿನಲ್ಲಿ ಅತ್ಯದ್ಭುತವಾದಂತಹ ಆಶ್ಚರ್ಯ ಸಂಗತಿ ಏನಾದರೂ ಇರೋದಾದ್ರೆ ಅದು ನೀನೇ. ನಿನ್ನನ್ನು ಬಿಟ್ಟು ಈ ಜಗತ್ತಿನಲ್ಲಿ ಬೇರೆ ಯಾವ ಆಶ್ಚರ್ಯವೂ ಕೂಡ ಇಲ್ಲ. ನೀನೇ ಆಶ್ಚರ್ಯ, ನೀನೇ ಧನ್ಯ. ಹೀಗೆ ಆ ನಾರದರು ಕೃಷ್ಣನನ್ನ ಸ್ತೋತ್ರ ಮಾಡಿದ್ರು. ಹೀಗೆ ನಾರದರು ಕೃಷ್ಣನನ್ನು ಸ್ತೋತ್ರ ಮಾಡಿದ ಕೂಡಲೇ ಕೃಷ್ಣ ಮುಗುಳ್ನಕ್ಕು ಅವ್ರಿಗೆ ಹೇಳಿದಂತೆ: ಮಹಾಮುನಿಗಳೇ, ನಾರದರೇ, ನೀವು ನನ್ನನ್ನು ಆಶ್ಚರ್ಯ ಧನ್ಯ ಅಂತ ಹೇಳ್ತಿದ್ದೀರಿ. ಆದ್ರೆ ನಾನೊಬ್ಬನೇ ಆಶ್ಚರ್ಯ ಮತ್ತು ಧನ್ಯ ಅಲ್ಲ, ದಕ್ಷಿಣೆಗಳ ಜೊತೆಗೆ ನಾನು ಆಶ್ಚರ್ಯ ಮತ್ತು ಧನ್ಯ ಎಂಬುದಾಗಿ ಹೇಳಿದೆ. ದಕ್ಷಿಣಾಭಿ ಆಶ್ಚರ್ಯಶ್ಚೈವ ಧನ್ಯಶ್ಚ ದಕ್ಷಿಣಾಭಿಸಹೇಹಂ. ನಾನು ಆಶ್ಚರ್ಯ ಹೌದು, ಧನ್ಯನೂ ಹೌದು. ಆದ್ರೆ ನಾನು ಒಬ್ಬನೇ ಅಲ್ಲ, ದಕ್ಷಿಣೆಗಳ ಜೊತೆಗೆ ಆಶ್ಚರ್ಯ ಮತ್ತು ಧನ್ಯ ಎಂಬುದಾಗಿ ಒಂದು ಒಗಟಿನ ಮಾತು ಹೇಳಿದ ಎಂಬುದಾಗಿ ನಾವಲ್ಲಿ ಗಮನಿಸ್ತೀವಿ. ಹೀಗೆ ಕೃಷ್ಣ ನಾರದರಿಗೆ ಉತ್ತರಿಸಿದ ಕೂಡಲೇ ಆ ನಾರದರು ಕೃಷ್ಣನಿಗೆ ಹೇಳಿದರು: ಕೃಷ್ಣ ಪರ್ಯಾಪ್ತ ವಾಕ್ಯೋಸ್ಮಿ ಗಮಿಷ್ಯಾಮಿ ಯಥಾಗತಂ. ಕೃಷ್ಣನೇ, ನಾನು ನಿನಗೆ ಈ ಸಭೆಗೆ ಬಂದ ಕೂಡಲೇ ಏನು ವಾಕ್ಯವನ್ನು ಹೇಳಿದೆ, ಆ ವಾಕ್ಯವನ್ನು ನೀನು ಕೇಳಿ ಉತ್ತರ ಕೊಟ್ಟಿದ್ದಿ. ನೀನು ಕೊಟ್ಟಂತ ಉತ್ತರವನ್ನು ಕೇಳಿ ನಾನು ಸಮಾಧಾನ ಚಿತ್ತನಾಗಿದ್ದೇನೆ. ಹಾಗಾಗಿ ನಾನು ಇಲ್ಲಿಂದ ತೆರಳುತ್ತೇನೆ, ಹೊರಟೋಗ್ತೇನೆ ಅಂತಂದ್ರು. ಗಮಿಷ್ಯಾಮಿ ಯಥಾಗತಂ, ಹೇಗೆ ಬಂದೋ ಹಾಗೆ ಹೊರಟೋಗ್ತೇನೆ ಅಂದ್ರು. ಹೀಗೆ ನಾರದರು ಹೊರಡ್ಲಿಕ್ಕೆ ಉದ್ಯುಕ್ತರಾದಾಗ ಅಲ್ಲಿರುವಂತಹ ರಾಜರಿಗೆಲ್ಲರಿಗೂ ಬಹಳ ಆಶ್ಚರ್ಯ ಅನಿಸ್ತು. ಇದೇನು ನಾರದರು ಏನೋ ಒಂದು ಮಾತಾಡಿದ್ರು, ಕೃಷ್ಣ ಮತ್ತೊಂದೇನೋ ಉತ್ತರ ಹೇಳಿದ. ಆ ಉತ್ತರವನ್ನು ಕೇಳಿ ನನಗೆ ಸಮಾಧಾನ ಆಯ್ತು, ನಾನು ಹೊರಟೋಗ್ತೀನಿ ಅಂತಾರಲ್ಲ ನಾರದರು, ಇದ್ರ ಅರ್ಥವೇನು? ಒಂದು ಒಗಟಿನ ಮಾತಿನಂತ ಕಾಣಿಸ್ತು ಅವರಿಗೆ. ಅವ್ರು ಕೃಷ್ಣನನ್ನೇ ಕೇಳಿದ್ರು: ನಾರದರು ನಿನ್ನನ್ನು ಆಶ್ಚರ್ಯ ಅಂದ್ರು, ಧನ್ಯರು ಅಂದ್ರು, ನೀನು ದಕ್ಷಿಣಗಳ ಜೊತೆಗೆ ಆಶ್ಚರ್ಯ ಧನ್ಯ ಅಂತಂದು. ದಕ್ಷಿಣೆ ಅಂದ್ರೆ ಏನದು? ಅದೇನು ಧನವೇ, ಸಂಪತ್ತು? ಅದೇನು ದಕ್ಷಿಣೆ ಅಂದ್ರೆ? ಈ ಗೂಢಾರ್ಥವನ್ನು ನಾವು ತಿಳಿಯಬಹುದಾಗಿದ್ರೆ, ತಿಳಿಯುವಂತ ಶಕ್ತಿ ನಮಗೇನಾದ್ರೂ ಇದ್ರೆ ಅದನ್ನು ನೀನು ನಮಗೆ ವಿವರಿಸಿ ಹೇಳು ಎಂಬುದಾಗಿ ಆ ರಾಜರೆಲ್ಲರೂ ಕೇಳ್ಕೊಂಡ್ರು. ರಾಜರು ಹೀಗೆ ಕೇಳ್ಕೊಂಡಾಗ ಕೃಷ್ಣ ಹೇಳಿದ: ನೀವು ಈ ಮಂತ್ರದ ರಹಸ್ಯವನ್ನು ತಿಳಿಯಬೇಕಿದ್ರೆ ಸುಮ್ಮನೆ ಏನೋ ಹುಡುಗಾಟಿಕೆ ಮಾತಲ್ಲ ಅದು. ಕಾಲಹರಣಕ್ಕಾಗಿ ಕೃಷ್ಣ ಮತ್ತು ನಾರದರು ಆಡಿದಂಥ ಮಾತು ಅಲ್ಲ ಅದು. ದಿವ್ಯವಾದಂತಹ ಒಂದು ಮಾತಿನಷ್ಟು ಅದ್ಭುತವಾದಂತಹ ಸಂಗತಿ ಅದು. ಹಾಗಾಗಿ ಇದರ ಅರ್ಥವನ್ನ ನೀವೇನಾದ್ರೂ ತಿಳ್ಕೊಳ್ಬೇಕು ಅಂತ ಅಪೇಕ್ಷೆ ಇದ್ರೆ ನಾರದರನ್ನೇ ಕೇಳಿ, ಅವರೇ ನಿಮ್ಗೆ ಇದನ್ನೆಲ್ಲ ಹೇಳ್ತಾರೆ ಎಂಬುದಾಗಿ ಹೇಳಿದ್ರು. ಆಗ ಕೃಷ್ಣನೇ ನಾರದರಿಗೆ ಹೇಳಿದ: ಮತ್ತೆ ನೀವು ನನಗೇನು ಮಾತನ್ನು ಹೇಳಿದ್ರಲ್ಲ, ಅದರ ಗೂಢಾರ್ಥವನ್ನು ಈ ರಾಜರು ತಿಳಿಯಲಿಕ್ಕೆ ಬಯಸ್ತಾರೆ. ಹಾಗಾಗಿ ಇದರ ಸಂಪೂರ್ಣ ಅರ್ಥವನ್ನು ನೀವು ಹೇಳಿರಿ. ಹೀಗೆ ಹೇಳಿದಾಗ ನಾರದರು ಹೊರಟು ನಿಂತವರು ಮತ್ತೆ ಆಸನದಲ್ಲಿ ಕೂತ್ಕೊಂಡು ಆ ಕೃಷ್ಣನ ಪ್ರಭಾವವನ್ನು ವರ್ಣನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರು ಎಂಬುದಾಗಿ ನೋಡ್ತಾರೆ. ಅವಾಗ ನಾರದರು ಈ ಮುಂದಿನಂತೆ ಹೇಳಿದ್ರು: ಅನೇಕ ಸಂಖ್ಯೆಯ ರಾಜರಲ್ಲಿ ಸೇರಿದ್ದೀರಿ. ಇಂಥ ಒಂದು ವಿಶಿಷ್ಟವಾದಂತಹ ಸಂದರ್ಭವನ್ನು ಬಿಟ್ಟು ಕೃಷ್ಣನ ಮಹಿಮೆಯನ್ನು ಹೇಳಲಿಕ್ಕೆ ನನಗೂ ಸೂಕ್ತವಾದಂತಹ ಸಂದರ್ಭ ಬೇರೆ ಎಲ್ಲೂ ಸಿಗೋದಿಲ್ಲ. ಭೂಮಂಡಲದಲ್ಲಿ ಸೇರಿದಂತ ಎಲ್ಲ ರಾಜರು ಇಲ್ಲಿಗೆ ಬಂದಿದ್ದೀರಿ ಈಗ. ಹಾಗಾಗಿ ನಾನು ಕೃಷ್ಣನ ಮಹಿಮೆಯ ಪಾರವನ್ನು ಹೇಗೆ ಕಂಡುಕೊಂಡೆ ಅನ್ನೋದನ್ನು ಹೇಳ್ತೇನೆ ಕೇಳಿ. ನಾನೊಮ್ಮೆ
ಗಂಗಾ ನದಿಯ ತೀರದಲ್ಲಿ ಏಕಾಕಿಯಾಗಿ ಸಂಚಾರ ಮಾಡ್ತಿದ್ದೆ ಅಂತ ಹೇಳ್ತಾರೆ ನಾರದರು. ಹಿಂದಿನ ಒಂದು ಘಟನೆ ಅದೇನೆಂದ್ರೆ, ತ್ರಿಶವಣ ಅತಿಥಿಯಾಗಿ ಪ್ರತಿನಿತ್ಯವೂ ಕೂಡ 3 ಹೊತ್ತು ಸ್ನಾನ ಮಾಡಬೇಕು ಅಂತ ಒಂದು ವ್ರತ. 3 ಹೊತ್ತು ಸ್ನಾನ ಮಾಡಿ ದೇವತಾ ಕಾರ್ಯವನ್ನು ಮಾಡುವಂತಹ ಒಂದು ವ್ರತ. ಆ ವ್ರತವನ್ನ ಸ್ವೀಕಾರ ಮಾಡಿ ಅತಿಥಿಯಾಗಿ ಆ ಹೊತ್ತಿನಲ್ಲಿ ಯಾರು ಸಿಗ್ತಾರೋ ಅವರು ಅತಿಥಿಯಾಗಿ ಹೋಗೋದು, ಅಲ್ಲಿ ಸತ್ಕಾರವನ್ನು ಸ್ವೀಕಾರ ಮಾಡೋದು ಮತ್ತು ಮುಂದುವರಿಯೋದು. ಇಂಥ ಒಂದು ತ್ರಿಶವಣ ಅತಿಥಿ. ಶ್ರವಣ ಅಂದ್ರೆ ಸ್ನಾನ ಮಾಡೋದು, ಶ್ರವಣ ಅಂದ್ರೆ ಸ್ನಾನ ಮಾಡೋದು. ತ್ರಿಶವಣ ಅತಿಥಿ ಅಂದ್ರೆ 3 ಹೊತ್ತು ಸ್ನಾನ ಮಾಡಬೇಕು ಅನ್ನೋ ನಿಯಮವನ್ನು ಸ್ವೀಕಾರ ಮಾಡಿ ಸಂಚಾರ ಮಾಡ್ತಿದ್ದೆ. ಒಮ್ಮೆ ಹಾಗೆ ಸಂಚಾರ ಮಾಡ್ತಿದ್ದಾಗ ರಾತ್ರಿಯ ಹೊತ್ತು ಆಗಿತ್ತದು. ಆದ್ರೆ ರಾತ್ರಿ ಹೊತ್ತು ಕಳೆಯಲಿಕ್ಕೆ ಬಂದಿತ್ತು, ಪ್ರಾತಃ ಕಾಲ ಸಮೀಪಿಸಿತ್ತು. ಆಗ ಒಂದು ಆಮೆಯನ್ನು ನೋಡಿದೆ ನಾನು ಗಂಗಾ ತೀರದಲ್ಲಿ. ಅದು ಸಾಧಾರಣವಾದಂತಹ ಆಮೆ ಆಗಿರಲಿಲ್ಲ, ಒಂದು ಪರ್ವತದ ಗಾತ್ರದ ಆಮೆ ಆಗಿತ್ತು. ಅದರ ಶರೀರ 2 ಕಪಾಲಗಳನ್ನು ಸೇರಿಸಿ ಮಾಡಿದಂತಾಗಿತ್ತು, ಶರೀರವನ್ನು ಜೋಡಿಸಿದಂತೆ ಕಾಣಿಸಿತ್ತು ಆ ಆಮೆಯ ಶರೀರ. ಮಂಡಲಾಕಾರವಾಗಿದ್ದಂತಹ ಆಮೆ ಒಂದು ಕ್ರೋಶದಷ್ಟು ವಿಸ್ತಾರವಾಗಿತ್ತು, ಅಗಲವಾಗಿತ್ತು. ಒಂದು ಕ್ರೋಶ ಅಂದ್ರೆ 3 ಮೈಲುಗಳ ವಿಸ್ತಾರ ಅಂತ ನಾವು ನೋಡ್ತೀವಿ. ಮತ್ತು 2 ಯೋಜನದಷ್ಟು ಉದ್ದವಾಗಿತ್ತು, ಸುಮಾರು 16 ಅಥವಾ 18 ಮೈಲಿನಷ್ಟು ಉದ್ದವಾಗಿತ್ತು ಆಮೆ. 4 ಕಾಲುಗಳಿದ್ದವು, ನೀರಿನಿಂದ ಅದು ನೆನೆದಿತ್ತು. ಅಂದ್ರೆ ಆವಾಗ ತಾನೇ ಆ ಗಂಗಾ ನದಿಯ ನೀರಿನಿಂದ ಅದು ಮೇಲೆ ಬಂದಿದ್ದಿರ್ಬೇಕು, ನೀರು ಮತ್ತು ಕೆಸರಿನಿಂದ ಅದು ನೆನೆದಿತ್ತು. ನೋಡ್ಲಿಕ್ಕೆ ಅದು ನನ್ನ ವೀಣೆ ಅಂತ ಕಾಣಿಸಿತ್ತು. ಆ ವೀಣೆಯ ತಲೆ ಬುರುಡೆ ಇರ್ತದಲ್ಲ, ಆ ತರ ಆಮೆ ಕಾಣಿಸಿತ್ತು. ಅದನ್ನು ನೋಡಿ ಕೈಯಿಂದ ಮುಟ್ಟಿದೆ ನಾನು, ಅಂತ ಒಂದು ಅದ್ಭುತವಾದ ಆಮೆಯನ್ನು ನೋಡಿ ಕೈಯಿಂದ ಮುಟ್ಟಿ, ಆಮೆ ಎಂಥ ಅದ್ಭುತವಾದ ಆಮೆ ನೀನೇ ಧನ್ಯ, ನೀನೇ ಆಶ್ಚರ್ಯ ಅಂದೆ ಆಮೆಗೆ. ಆ ಆಮೆ ನನ್ನ ಮಾತನ್ನು ಕೇಳಿ ಉತ್ತರಿಸಿತು. ಬೇರೆ ಯಾವುದೂ ಯೋಚನೆ ಇಲ್ಲದೆ ನಿರ್ಯೋಚನೆಯಿಂದ ನಿರಾತಂಕವಾಗಿ ನೀನು ಯಾವತ್ತೂ ಕೂಡ ನೀರಿನಲ್ಲಿ ಸಂಚಾರ ಮಾಡ್ತಿ, ಹಾಗಾಗಿ ನೀನೇ ಧನ್ಯ, ನೀನೇ ಆಶ್ಚರ್ಯ ಈ ತರ ನಾನು ಹೇಳಿಕೊಂಡೆ. ಅದು ಮನುಷ್ಯರಾಡುವಂತೆ ಮಾತನಾಡ್ತಂತೆ. ಏನ್ ಮಾತಾಡ್ತಂದ್ರೆ, ಕಿಮಾಶ್ಚರ್ಯಂ ಮೈ ಮುನೆ ಧನ್ಯಶ್ಚಾಹಂ ಕಥಂ ವಿಭೋ. ಮುನಿಯೇ, ನನ್ನಲ್ಲಿ ದೊಡ್ಡ ಆಶ್ಚರ್ಯ ಏನಿದೆ? ಏನಂತ ದೊಡ್ಡ ಆಶ್ಚರ್ಯ ಧನ್ಯ ಅಂತ ಹೇಳ್ತಿದ್ದಿ ನೀನು? ನಾನು ಆಶ್ಚರ್ಯ ಆಗ್ಲಿಕ್ಕೆ ಹೇಗೆ ಸಾಧ್ಯ? ಧನ್ಯ ಹೇಗಾಗ್ಲಿಕ್ಕೆ ಸಾಧ್ಯ? ನಿಜವಾಗ್ಲೂ ಧನ್ಯಳು ಅಂದ್ರೆ ಗಂಗಾದೇವಿಯೇ. ಆ ಗಂಗಾ ನದಿಯಲ್ಲೇ ನಾನು ವಾಸ ಮಾಡುವಂಥವನು. ಆ ಗಂಗಾ ನದಿಯೇ ಆಶ್ಚರ್ಯ. ನನ್ನಂತ ಸಾವಿರಾರು ಜಂತುಗಳು ಆ ಗಂಗಾ ನದಿಯಲ್ಲಿವೆ, ಹಾಗಾಗಿ ನನಗಿಂತ ಅವಳೇ ಧನ್ಯ ಅಂದಿತ್ತು ಆ ಆಮೆ. ನನಗೆ ಮತ್ತಷ್ಟು ಆಶ್ಚರ್ಯ ಆಯ್ತು ನಾರದನಿಗೆ. ನಾನು ಗಂಗಾ ನದಿಯ ಸಮೀಪಕ್ಕೆ ಹೋದೆ. ಎಲ್ಲ ನದಿಗಳಲ್ಲಿ ಶ್ರೇಷ್ಠಳಾದವಳೇ ಗಂಗಾ ನದಿಯೇ, ನೀನೇ ನಿಜವಾಗಿ ಧನ್ಯಳು. ಸಕಲ ಆಶ್ಚರ್ಯಕರವಾದ ವಸ್ತುಗಳು ನಿನ್ನಲ್ಲಿವೆ. ಅನೇಕ ಹಿಂಸ್ರ ಪ್ರಾಣಿಗಳೆಲ್ಲವೂ ನಿನ್ನಲ್ಲೇ ಇರುವಂಥವು. ಅನೇಕ ಮಹರ್ಷಿಗಳು ಕೂಡ ನಿನ್ನಲ್ಲೇ ಆಶ್ರಮವನ್ನು ಕಟ್ಟಿಕೊಂಡು ವಾಸ ಮಾಡಿಕೊಂಡಿದ್ದಾರೆ. ಅನೇಕ ತೀರ್ಥಗಳು ಇತ್ಯಾದಿಗಳ ಸಮೇತವಾಗಿ ನೀನು ಸಮುದ್ರವನ್ನು ಸೇರಿಸಿ ನಿನ್ಗಿಂತಲೂ ಧನ್ಯರಾದವರು, ಆಶ್ಚರ್ಯರಾದವರು ಬೇರೆ ಯಾರಿದ್ದಾರೆ? ಹೀಗಂದ ಕೂಡಲೇ ಆ ನಾರದರ ಎದುರಿಗೆ ಗಂಗಾ ನದಿ ಸ್ತ್ರೀರೂಪವನ್ನು ತಾಳಿ ಬಂದು ಇಂದ್ರನಿಗೆ ಪ್ರಿಯ ಮಿತ್ರನಾದಂತಹ ನಾರದನಿಗೆ ಆ ಗಂಗಾ ನದಿ ಹೀಗೆ ಹೇಳಿದ್ಲು, ಮಾಮೈವಂ ದೇವಗಂಧರ್ವ ಸಂಗ್ರಾಮ ಕಲಹ ಪ್ರಿಯ ನಾಹಂ ಧನ್ಯಾಧಿಕ ಶ್ರೇಷ್ಠ ನೈವ ಆಶ್ಚರ್ಯೋಪ ಶೋಭಿತ. ದೇವಗಂಧರ್ವನೇ, ನಾರದ ಋಷಿ ಅಂದ್ರೆ ದೇವಗಂಧರ್ವ, ದೇವಗಂಧರ್ವ ಜಾತಿ ಸೇರಿಸುವನು, ಯುದ್ಧಪ್ರಿಯನಾದವನೇ ಕಲಹಪ್ರಿಯನಾದವನೇ ಅಂತ ಸಂಬೋಧನೆ ಮಾಡಿದ್ಲು ನದಿ. ಹಾಗೆಂದಿಗೂ ಹೇಳ್ಬೇಡ, ಆತರ ಇನ್ನೊಮ್ಮೆ ಹೇಳ್ಬೇಡ ಅಂತದ. ನಾನು ಆಶ್ಚರ್ಯಗಳು ಅಲ್ಲ, ಧನ್ಯನೂ ಅಲ್ಲ ನಾನು, ನನ್ಕಿಂತಲೂ ದೊಡ್ಡದಿದೆ ಆಶ್ಚರ್ಯ. ನಿನ್ನ ಮಾತು ನಾನೇ ಧನ್ಯ ನಾನೇ ಆಶ್ಚರ್ಯ ಅನ್ನುವ ಮಾತೇನಿದೆ ಅದು ನನ್ನ ವಿಷಯದಲ್ಲಿ ಅಸತ್ಯವಾಗಿದೆ ಅಂತ ಹೇಳ್ತಾಳ ಗಂಗಾ ನದಿ. ನನಗಿಂತಲೂ ಆಶ್ಚರ್ಯನಾದವನು ಮತ್ತು ಧನ್ಯನಾದವನು ಅಂದ್ರೆ ಸಮುದ್ರ ರಾಜ. ಆ ಸಮುದ್ರನಲ್ಲಿ ನನ್ನಂತ ವಿಸ್ತಾರವಿರುವಂತಹ ಸಾವಿರಾರು ನದಿಗಳು ನಿತ್ಯ ಹೋಗಿ ಸೇರ್ತವೆ. ಹಾಗಾಗಿ ಆ ಸಮುದ್ರನೇ ನಮ್ಮ ಎಲ್ಲರಿಗಿಂತಲೂ ಆಶ್ಚರ್ಯಭೂತನಾದವನು. ಹೀಗೆ ಹೇಳಿದ ಕೂಡಲೇ ನಾನು ಅಲ್ಲಿಂದ ನೇರವಾಗಿ ಸಮುದ್ರಕ್ಕೆ ಹೋಗಿ ಹೇಳಿದೆ, ಆಶ್ಚರ್ಯಂ ಖಲು ಲೋಕಾನಾಂ ಧನ್ಯಶ್ಚಾಸ್ತಿ ಮಹಾರಣವ ಏನ ಕಲ್ವಸಿ ಯೋನಿಸ್ತ್ವಂ ಅಂಬಸಾಂ ಕಲಿಲೇಶ್ವರ. ಮಹಾಸಮುದ್ರನೇ, ಈ ಜಗತ್ತಿಗೆಲ್ಲದಕ್ಕೂ ನೀನೇ ದೊಡ್ಡ ಆಶ್ಚರ್ಯನಾಗಿದ್ದಿ, ನೀನೇ ಧನ್ಯನಾಗಿದ್ದಿ. ಯಾಕಂದ್ರೆ ಜಗತ್ತಿನಲ್ಲಿರುವಂತಹ ಎಲ್ಲ ನೀರು ಎಲ್ಲಿದೆ ಅಂದ್ರೆ ನಿನ್ನಲ್ಲೇ ಇದೆ, ಹಾಗಾಗಿ ನೀನೇ ಧನ್ಯ. ಮಹಾನದಿಗಳು ಪತ್ನಿಯ ರೂಪದಲ್ಲಿ ನಿನ್ನ ಬಂದು ಸೇರ್ತವೆ, ನೀನೇ ಧನ್ಯ ಮತ್ತು ಆಶ್ಚರ್ಯ ಎಂಬ ಹೀಗೆ ಹೇಳಿದ ಕೂಡಲೇ ಆ ಸಮುದ್ರ ಅಂದ್ರೆ ವರುಣ ತನ್ನ ಅಗಾಧವಾದಂತಹ ಜಲರಾಶಿಯನ್ನು ಭೇದಿಸಿಕೊಂಡು ದೇವರೂಪದಿಂದ ಮೇಲೆ ಬಂದು ಅವನು ಹೇಳಿದ,
ಹಾಗೆ ಹೇಳ್ಬೇಡ. ಮಾಮೈವಂ ದೇವಗಂಧರ್ವ ನಾಸ್ಮಾಶ್ಚರ್ಯೋ ದ್ವಿದರ್ಷಭ. ನಾನೇನು ದೊಡ್ಡ ಆಶ್ಚರ್ಯ ಅಲ್ಲ, ಅಂತ ದೊಡ್ಡ ಮಹಾಕಾರ್ಯವನ್ನು ನಾನು ಮಾಡಿಲ್ಲ, ಧನ್ಯನೂ ಅಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನನ್ನು ಹೊತ್ತಿರುವಂಥ ಈ ಭೂದೇವಿ ಇದ್ದಾಳಲ್ಲ, ಅವಳೇ ಧನ್ಯನೂ, ಅವಳೇ ಆಶ್ಚರ್ಯಳು. ಅವಳು ಬಿಟ್ಟರೆ ಬೇರೆ ಯಾರು ಆಶ್ಚರ್ಯರಿಲ್ಲ. ಹೀಗೆ ಹೇಳಿದ. ಹೀಗೆ ಹೇಳಿದ ಕೂಡಲೇ ನನಗೆ ಮತ್ತಷ್ಟು ಕುತೂಹಲ ಆಯಿತು. ಆ ಭೂದೇವಿ ಹತ್ರ ಹೋದೆ. ಭೂದೇವಿ ಹತ್ರ ಹೋಗಿ ಅವಳಿಗೆ ಹೇಳಿದೆ, ಧರಿತ್ರಿ ದೇಹಿನಾಂ ಯೋನೆ ಧನ್ಯಾ ಕಲ್ವಸಿ ಶೋಭನೆ ಆಶ್ಚರ್ಯಂ ಚಾಪಿ ಭೂತೇಶು ಮಹತ್ಯಾ ಕ್ಷಮಯಾಯುತೆ. ಧರಿತ್ರಿ, ಸಕಲ ಭೂಮಿಗಳನ್ನು ಸಕಲ ಜಂತುಗಳನ್ನು ನೀನು ಧರಿಸುವಂಥವಳು, ಸಕಲ ಪ್ರಾಣಿಗಳಿಗೂ ಉತ್ಪತ್ತಿ ಸ್ಥಾನಳಾದವಳು, ಶೋಭನಳಾದವಳು, ನಿಶ್ಚಯವಾಗಿ ನೀನೇ ಧನ್ಯಳಾದವಳು, ಮತ್ತು ನೀನು ಸಹನ ಗುಣಕ್ಕೆ ಆಶ್ರಯಭೂತಳಾದವಳು. ನೀನೇ ಧನ್ಯಳು, ನೀನೇ ಆಶ್ಚರ್ಯಗಳು. ಸಕಲ ಪ್ರಾಣಿಗಳು ಕೂಡ ಇಲ್ಲಿ ನಿನ್ನಲ್ಲಿ ಹುಟ್ಟಿ ಬಂದು ತಮ್ಮ ಕರ್ಮಗಳನ್ನು ಅನುಭವಿಸ್ತವೆ. ಹೀಗೆಲ್ಲ ಹೇಳಿದ ಕೂಡಲೇ ಆ ಗಂಗಾದೇವಿ, ಆ ಭೂದೇವಿ ನನಗೆ ಪ್ರತ್ಯಕ್ಷಳಾಗಿ ಯುದ್ಧಪ್ರಿಯನೇ ಕಲಹಪ್ರಿಯನೇ ನಾರದ, ಹಾಗೆಲ್ಲ ಹೇಳ್ಬೇಡ, ನಾನು ಧನ್ಯನೂ ಅಲ್ಲ, ನಾನು ಧನ್ಯಳೂ ಅಲ್ಲ, ಆಶ್ಚರ್ಯಳೂ ಅಲ್ಲ. ಧೃತಿ, ಧೈರ್ಯ ಅನ್ನುವಂಥ ಒಂದು ಗುಣ ನನ್ನಲ್ಲಿರೋದು ಒಂದು ಹೌದು. ಆದರೆ ಆ ಗುಣವು ನನ್ನ ಸ್ವಂತದ್ದಲ್ಲ, ಬೇರೆಯವರಿಂದ ಎರವಲಾಗಿಸಿದಂಥ ಗುಣ ಅದು. ನಾಸ್ಮಿ ಧನ್ಯ ನಚಾಶ್ಚರ್ಯಂ ತಾರಕ್ಯಯಂ ಧೃತಿರ್ಮಮ. ನನ್ನ ಧೈರ್ಯ ಗುಣವು ಕೂಡ ಮತ್ತೊಬ್ಬರಿಂದ ನನಗೆ ಬಂದಂಥದ್ದು. ನನ್ನನ್ನು ಧರಿಸಿರುವಂತಹ ಪರ್ವತಗಳಿವೆ ಅಲ್ಲ, ಆ ಪರ್ವತಗಳೇ ನಿಜವಾಗಲೂ ಧನ್ಯಗಳು ಮತ್ತು ಆಶ್ಚರ್ಯಗಳು. ಭೂಮಿಯನ್ನು ಧಾರಣೆ ಮಾಡಿರುವಂತಹ ಪರ್ವತಗಳು ಅಂತ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಅಂದ್ರೆ ಸಂಪ್ರದಾಯದಲ್ಲಿ ಬಂದಂತ ಕೆಲವರ ನಂಬಿಕೆ ಪ್ರಕಾರ ಭೂಮಿ ಗುಂಡಾಗಿಲ್ಲ. ಸಂಪ್ರದಾಯದಲ್ಲಿ ಬಂದಂತ ಅನೇಕ ವಿದ್ವಾಂಸರು ಕೂಡ ಭೂಮಿ ಗುಂಡಾಗಿದೆ ಅಂತ ಹೇಳೋರು ಕೆಲವರು ಇದ್ದಾರೆ, ಕೆಲವು ಪಂಡಿತರು ಅದನ್ನ ಹೋಗ್ತಾರೆ. ಇನ್ನು ಕೆಲವರು ವಿವರಣೆ ಅಂತ ಭೂಮಿ ಚಾಪೆ ಅಂತ ಇದೆ. ಆ ಚಾಪೆ ಹಾರಿ ಹೋಗ್ತದಲ್ಲ ದೊಡ್ಡ ವಾಯು ಗಾಳಿ ಇತ್ಯಾದಿಗಳ ಹೊಡೆತಕ್ಕೆ, ಅದಕ್ಕೆ ಹಾರಿ ಹೋಗಬಾರ್ದು ಅಂತೇಳಿ ಅದರ ಮೇಲೆ ಈ ಪರ್ವತಗಳು ಪೇಪರ್ ವೇಟ್ನಂತೆ ಕೆಲಸ ಮಾಡ್ತವೆ. ಹಾಗಾಗಿ ಪರ್ವತಗಳಿಗೆ ಭೂಧರ ಅಂತ ಹೇಳ್ತಾರೆ, ಭೂಮಿಯನ್ನು ಧರಿಸಿರುವಂಥವು ಎಂಬುದಾಗಿ ಕೆಲವು ಪಂಡಿತರು ವಿವರಣೆ ಆಗುತ್ತೆ. ಆದರೂ ಕೆಲವು ಪಂಡಿತರು ಭೂಮಿ ಗುಂಡಾಗಿದೆ ಅಂತ ಹೇಳುವವರು ಇದ್ದಾರೆ. ಅದರ ಬಗ್ಗೆ ಏನಂತ ನಿರ್ಧಾರ ಮಾಡೋದು ಕಷ್ಟ ನಮ್ಮಂಥವರಿಗೆ. ಹಾಗಾಗಿ ಪರ್ವತಗಳನ್ನ ಭೂಧರ ಅಂತ ಹೇಳೋದು ಒಂದು ಪರಂಪರೆಯಲ್ಲಿ ಬಂದಿರುವಂಥ ನಂಬಿಕೆ. ಅದು ಅಲ್ಲದೆ ಯಾವುದೇ ಪರ್ವತವಾಗಲಿ, ತೀರಾ ಸಣ್ಣ ಪರ್ವತವೇ ಆಗಲಿ, ತೀರಾ ದೊಡ್ಡ ಪರ್ವತವೇ ಆಗಲಿ, ಹಿಮಾಲಯ ಪರ್ವತದಿಂದ ಹಿಡಿದು ತೀರಾ ನಮ್ಮೂರಿನ ಸಣ್ಣ ಪರ್ವತ ತನಕ ಎಲ್ಲ ಪರ್ವತಗಳು ಕೂಡ ಮೇಲೆ ಎಷ್ಟು ದೊಡ್ಡದು ಇರ್ತಾವಲ್ಲ ಅಷ್ಟೇ ಕೆಳಭಾಗದಲ್ಲಿ ಇರ್ತವೆ ಅಂತ ಎಲ್ಲೋ ಒಂದ್ ಕಡೆ ಓದಿದ್ ನಂಗೆ ನೆನಪು, ಮತ್ತು ಸಂಪ್ರದಾಯದಲ್ಲೇ ವರ್ಣನೆಯನ್ನು ಕೇಳಿದ ನೆನಪು. ಹೀಗೆ ಕೆಳಭಾಗದಲ್ಲೂ ಅಷ್ಟೇ ಅವು ಹುದುಗಿರೋದ್ರಿಂದ ಅವು ಭೂಮಿಯನ್ನ ಹಿಡಿದಿಡ್ತವೆ ಅಂತ ಕೇಳೋದ್ರಿಂದ ಪರ್ವತಗಳನ್ನ ಭೂಧರ ಅಂತ ಹೇಳ್ತಾರೆ. ಹಾಗಾಗಿ ಆ ಭೂದೇವಿ ಏನ್ ಹೇಳಿದ್ಲು ಅಂದ್ರೆ, ನಾನು ಧನ್ಯಳಲ್ಲ, ನನ್ನನ್ನು ಹಿಡಿದಿಟ್ಟಿರುವಂತಹ ಪರ್ವತಗಳೇ ಧನ್ಯಗಳು, ಭೂಧರಗಳೇ ಧನ್ಯಗಳು ಅಂತ ಹೇಳಿಬಿಟ್ಲು. ನಾನು ಪರ್ವತರಾಜನ ಕಡೆ ಹೋದೆ. ನೀವೆಲ್ಲರೂ ಬಹಳ ಧನ್ಯರಾಗಿ ಕಾಣಿಸ್ತಾ ಇದ್ದೀರಿ ನನಗೆ. ಇಂಥ ಅಖಂಡವಾದಂಥ ಭೂಮಂಡಲವನ್ನೇ ನೀವು ಧರಿಸಿದ್ದೀರಲ್ಲ, ಇನ್ನು ನಿಮ್ಗಿಂತ ಆಶ್ಚರ್ಯ ಬೇರೆ ಯಾರು ಇರ್ಲಿಕ್ಕೆ ಸಾಧ್ಯ ಅಂತ ನಾನು ಹೊಗಳಿದೆ. ನಿಮ್ಮಲ್ಲಿ ಸುವರ್ಣವಿದೆ, ಶ್ರೇಷ್ಠವಾದ ರತ್ನಗಳಿವೆ, ಗೈರಿಕ ಮೊದಲಾದ ಧಾತುಗಳಿವೆ, ಸಮಸ್ತ ವಸ್ತುಗಳಿಗೂ ಕೂಡ ನೀವೇ ಆಶ್ರಯಭೂತರಾಗಿದ್ದೀರಿ. ಹೀಗೆ ಹೇಳಿದ ಕೂಡಲೇ ಆ ಪರ್ವತಗಳು, ಸ್ಥಾವರ ಪ್ರಾಣಿಗಳಲ್ಲಿ ಶ್ರೇಷ್ಠವಾದಂಥ ಪರ್ವತಗಳು ನನಗೆ ಸಮಾಧಾನ ಮಾಡಿದವು. ಬ್ರಹ್ಮರ್ಷೇ ನವಯಂ ಧನ್ಯಾಹ ನಾಪ್ಯಾಶ್ಚರ್ಯಾಣಿ ಸಂತಿನಃ. ನಾವು ಧನ್ಯರು ಅಲ್ಲ, ಅಂತ ದೊಡ್ಡ ಆಶ್ಚರ್ಯಕರ ಸಂಗತಿಯೂ ನಮ್ಮಲ್ಲಿ ಏನೂ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಮ್ಗಿಂತ ಪ್ರಜಾಪತಿ ಅಂತ ಅವನೇ ಬ್ರಹ್ಮನೇ ಧನ್ಯ, ಅವನೇ ಎಲ್ಲ ದೇವತೆಗಳಿಗಿಂತಲೂ ಧನ್ಯನಾದವನು ಅಂತ ಆ ಪರ್ವತಗಳು ನಿರ್ಣಯ ಕೊಟ್ಟವು. ಹೀಗೆ ಹೇಳಿದ್ಕೊಂಡು ನಾನು ಆ ಚತುರ್ಮುಖ ಬ್ರಹ್ಮನ ಸಮೀಪಕ್ಕೆ ಹೋದೆ. ಚತುರ್ಮುಖ ಬ್ರಹ್ಮನ ಸಮೀಪಕ್ಕೆ ಹೋಗಿ ಆ ಪರ್ವತಗಳು ಹೇಳಿದ ಆಶ್ಚರ್ಯ ಮತ್ತು ಧನ್ಯ ಅನ್ನೋ ಮಾತಿನ ಕೊನೆ ಆ ಬ್ರಹ್ಮನಲ್ಲಿ ಆದ್ರೂ ಕೊನೆ ಕಾಣಬಹುದು ಅಂತ ನನಗೊಂದು ಭರವಸೆ ಹುಟ್ಟಿತ್ತು. ಇನ್ನು ಯಾವ ಉಪಯೋಗ ಇಲ್ಲ, ಚತುರ್ಮುಖ ಬ್ರಹ್ಮನ ಕಡೆ ಹೋದ್ರೆ ಅಲ್ಲಿ ನಿಲ್ಬಹುದು ನನ್ನ ಅನ್ವೇಷಣೆ ಅಂತ ಆಲೋಚನೆ ಮಾಡಿದೆ ನಾರದ. ಹೀಗೆ ಆಲೋಚನೆ ಮಾಡಿದ ಕೂಡಲೇ ಅವನು ಅಲ್ಲಿಗೆ ಹೋಗಿ ಪಿತಾಮಹ ಅಂತ ಬ್ರಹ್ಮನಿಗೆ ನಮಸ್ಕಾರ ಮಾಡಿ ಆತನ ಸ್ತೋತ್ರ ಮಾಡಿ ಅವನಿಗೆ ಹೇಳಿದೆ, ಆಶ್ಚರ್ಯಂ ಭಗವಾನೇಕಃ ಧನ್ಯೋಸ್ಮಿ ಜಗತೋ ಗುರುಹು. ಸಮಸ್ತ ಜಗತ್ತಿಗೂ ನೀನು ಗುರುವಾಗಿದ್ದಿ, ನೀನು ಧನ್ಯನಾಗಿದ್ದಿ ಎಂಬುದಾಗಿ ಹೀಗೆ ನಾನು ಹೇಳಿದೆ. ಹೀಗೆ ಹೇಳಿದ ಕೂಡಲೇ ಮತ್ತಷ್ಟು ಆ ನಾರದ ಅದನ್ನ ಬ್ರಹ್ಮನ ಸ್ತೋತ್ರ ಮಾಡಿದ. ನಿನಗೆ ಸಮಾನವಾದಂಥ ಪ್ರಾಣಿಯನ್ನು ಜಗತ್ತಿನ ನಾನು ಎಲ್ಲೂ ನೋಡಲಿಲ್ಲ. ಸ್ಥಾವರ ಜಂಗಮಾತ್ಮಕವಾದ ಸಕಲ ಜಗತ್ತು ಕೂಡ ನಿನ್ನಿಂದಲೇ ಹುಟ್ಟಿರುವಂಥದ್ದು. ಈ ಸಕಲ ದೇವತೆಗಳು, ದಾನವರು, ಮನುಷ್ಯರು ಎಲ್ಲರೂ ನಿನ್ನಿಂದಲೇ ಹುಟ್ಟಿದಂಥವರು. ಹಾಗಾಗಿ ಜಗತ್ತಿಗೆ ನೀನೇ ಗುರು ಎಂಬುದಾಗಿ ನಾನು ಭಾವಿಸಿದ್ದೇನೆ.
ದೇವತೆಗಳಿಗೆ ಸನಾತನ ಅಂತ ದೇವನು ನೀನೇ ಆಗಿದ್ದಿ, ಅವರೆಲ್ಲರನ್ನು ಸೃಷ್ಟಿ ನೀನೇ ಮಾಡಿದ್ದಿ, ನೀನೇ ಆದಿ ಕಾರಣನಾಗಿದ್ದಿ. ಹೀಗೆಲ್ಲ ಹೇಳಿದ್ಮೇಲೆ ಆ ಬ್ರಹ್ಮ ಅಂದ, ಧನ್ಯತೆ ಮತ್ತು ಆಶ್ಚರ್ಯಕ್ಕೆ ಸಂಬಂಧಪಟ್ಟಂತೆ ಈ ಮಾತುಗಳನ್ನು ನನ್ನ ಮೇಲೆ ಯಾಕೆ ನೀನು ವರ್ಣನೆ ಮಾಡ್ತಿದ್ದಿ? ನಾನು ಧನ್ಯತೆಗಾಗಲಿ ಆಶ್ಚರ್ಯಕ್ಕಾಗಲಿ ಯೋಗ್ಯನಲ್ಲ ಅಂದ ಬ್ರಹ್ಮ. ನಿಜವಾಗಲೂ ಧನ್ಯಗಳು ಅಂದ್ರೆ ಯಾವುವು? ಆ ಬ್ರಹ್ಮ ಆ ನಾರದನ್ನು ಮತ್ತೊಂದು ಕಡೆ ಕಳಿಸಿದ. ಎಲ್ಲಿ ಅಂದ್ರೆ ವೇದಗಳು. ಆಶ್ಚರ್ಯಂ ಪರಮಂ ವೇದಾಹ ಧನ್ಯಾಹ ವೇದಾಶ್ಚ ನಾರದ. ಆ ವೇದಗಳೇ ಧನ್ಯಗಳು. ಏಕೆಂದ್ರೆ ಆ ವೇದಗಳು ಸಮಸ್ತ ಲೋಕಗಳನ್ನು ಧಾರಣೆ ಮಾಡಿರುವಂಥವು. ಋಕ್ ಯಜುಸ್ ಸಾಮ ಮೊದಲಾದ ವೇದಗಳೇನಿವೆ, ಆ ವೇದಗಳಲ್ಲಿ ಸಕಲ ಅರ್ಥವು ನಿಗೂಢವಾಗಿದೆ. ಆ ವೇದಗಳೇ ನನ್ನನ್ನು ಧರಿಸಿವೆ. ಆ ವೇದಗಳಿಂದಲೇ ನಾನು ಉಪಕೃತನಾಗಿದ್ದೇನೆ ಅಂತ ಹೇಳಿದ ಬ್ರಹ್ಮ. ಹೀಗೆ ಹೇಳಿದ್ಕೊಳ್ಳಿ ನಾನು ವೇದಗಳ ಸಮೀಪಕ್ಕೆ ಹೋದೆ. ವೇದಗಳ ಸಮೀಪಕ್ಕೆ ಹೋಗಿ 4 ವೇದಗಳ ಸೇವೆ ಮಾಡಿ ಅವರಿಗೆ ಹೇಳಿದೆ, ವೇದಾದಿ ದೇವತೆಗಳೇ ನೀವೇ ಧನ್ಯರು, ನೀವೇ ಪುಣ್ಯಶಾಲಿಗಳು, ನೀವು ಆಶ್ಚರ್ಯರು ಆಗಿದ್ದೀರಿ. ಚತುರ್ಮುಖ ಬ್ರಹ್ಮ ಈ ವಿಷಯವನ್ನು ನನಗೆ ಹೇಳಿ ನಿಮ್ಮ ಕಡೆ ಕಳಿಸಿದ್ದಾನೆ ಎಂಬುದಾಗಿ ನಾರದರು ಹೇಳಿದರು. ಹೀಗೆ ನಾರದರು ಹೇಳಿದ ಕೂಡಲೇ ಆ ವೇದಾದಿ ದೇವತೆಗಳು ನನ್ನ ಸುತ್ತಲೂ ಬಂದು ನಿಂತು ಹೇಳಿದ್ರಂತೆ, ನಾರದನೇ, ನಾವು ಧನ್ಯರಲ್ಲ, ನಾವು ದೊಡ್ಡ ಸಂಗತಿಗಳು ಆಶ್ಚರ್ಯಗಳೇನಲ್ಲ. ಪರಮಾತ್ಮನನ್ನು ಉದ್ದೇಶಿಸಿ ಮಾಡುವಂತಹ ಯಜ್ಞಗಳಿವೆಯಲ್ಲ, ಪಂಚಮಹಾಯಜ್ಞಗಳಾಗಲಿ, ವಾಜಪೇಯ, ಅಶ್ವಮೇಧ ಮೊದಲಾದಂಥ ಯಜ್ಞಗಳಾಗಲಿ, ಇವೆಲ್ಲ ದಿವ್ಯ ಯಜ್ಞಗಳೇನಿವೆ. ಆ ಯಜ್ಞ ಅಷ್ಟೇ ಅಲ್ಲ, ಜ್ಞಾನಮಯ ಯಜ್ಞ. ಶ್ರೇಯಾನ್ ದ್ರವ್ಯಮಯಾದ್ಯಜ್ಞ ಜ್ಞಾನ ಯಜ್ಞ ಪರಂತಪ ಅಂತ ಎಂಬುದಾಗಿ ಭಗವದ್ಗೀತೆ ಹೇಳ್ತಾರೆ. ಶ್ರವಣ, ಮನನ, ಅಧ್ಯಯನ ಮೊದಲಾದ ಜ್ಞಾನ ಯಜ್ಞ ಏನಿದೆ, ಇವೆಲ್ಲವೂ ಯಜ್ಞಗಳನ್ನು ತಂದ್ಕೊಳ್ತವೆ. ವೇದಗಳಿಗಿಂತ ಈ ಯಜ್ಞಗಳೇ ಶ್ರೇಷ್ಠ ಅಂದ್ರೆ ಅದರ ಅಂತರಾರ್ಥ ಏನು? ಬರೇ ವೇದವನ್ನು ಮೂರ್ಖರಾಗಿ ಬಾಯ್ಪಾಠ ಮಾಡೋದಕ್ಕಿಂತ ಆ ವೇದೋಕ್ತವಾದಂತಹ ಕರ್ಮಗಳನ್ನು ಮಾಡುವುದೇನಿದೆ, ಭಗವಂತನಲ್ಲಿ ನಿಷ್ಠೆಯಿಂದಿದ್ದು ಕರ್ಮಗಳನ್ನು ಮಾಡುವುದೇನಿದೆ, ಅದು ಇನ್ನೂ ಹೆಚ್ಚಿಂದು ಅಂತ ಅದರ ಅಂತರಾರ್ಥ. ಹಾಗಾಗಿ ಯಜ್ಞಗಳೇ ನಮ್ಗಿಂತಲೂ ಶ್ರೇಷ್ಠವಾದದ್ದು. ನಮ್ಮನ್ನ ಅಂದ್ರೆ ವೇದಗಳನ್ನ ಬ್ರಹ್ಮ ಸೃಷ್ಟಿ ಮಾಡಿದ್ದ ಜಾತಕ್ಕಾಗಿ ಯಜ್ಞದ ಸಲುವಾಗಿ. ಹಾಗಾಗಿ ಯಜ್ಞವು ನಮ್ಗಿಂತಲೂ ಶ್ರೇಷ್ಠವಾದದ್ದು. ನಾವು ಅಸ್ವತಂತ್ರರು, ಯಜ್ಞಕ್ಕೆ ಅಧೀನರಾದವರು. ವೇದಗಳು ನಮ್ಗಿಂತಲೂ ಶ್ರೇಷ್ಠವಾದ್ದು ಅಂದ ಕೂಡಲೇ ನಾರದರು ಯಜ್ಞಗಳ ಸಮೀಪಕ್ಕೆ ಹೋದ್ರು. ಭೋಹ ಯಜ್ಞಾಹ ಪರಮಂ ತೇಜಃ, ಯಜ್ಞಾದಿ ದೇವತೆಗಳನ್ನು ಅವರು ಹೊಗಳಿದ್ರು. ನಿಮ್ಮಲ್ಲಿ ಏನು ಉತ್ಕೃಷ್ಟವಾದ ತೇಜಸ್ಸು ಕಂಡು ಬರ್ತಾ ಇದೆ, ಇಂಥ ಅದ್ಭುತವಾದ ತೇಜಸ್ಸು ಬೇರೆ ಎಲ್ಲಿ ಕೂಡ ಕಂಡು ಬರ್ತಾ ಇಲ್ಲ, ಅಂತ ಮಹತ್ವ ಇದೆ ನಿಮ್ಮದು. ಹಾಗಾಗಿ ಬ್ರಹ್ಮ ಮತ್ತು ವೇದಗಳು ಕೂಡ ನಿಮ್ಮ ಮಹಿಮೆಯನ್ನೇ ಹೊಗಳ್ತಾ ಇದ್ದಾರೆ. ನಾನು ನಿಮ್ಮ ಕಡೆಗೆ ಬಂದೆ. ನೀವು ಅಂದ್ರೆ ಯಜ್ಞಗಳು ತೃಪ್ತರಾದ್ರೆ ಎಲ್ಲ ಅಗ್ನಿಗಳು, ಎಲ್ಲ ದೇವತೆಗಳು ತೃಪ್ತರಾದಂತೆ ವೇದ ಮಂತ್ರಗಳನ್ನು ಉಚ್ಚಾರ ಮಾಡಿ ಕೊಡುವಂತಹ ಆಹುತಿಗಳ ಮೂಲಕವೇ ಎಲ್ಲ ದೇವತೆಗಳು ತೃಪ್ತಿಯನ್ನು ಪಡಿಬೇಕು. ಹೀಗೆ ನೀವೇ ಧನ್ಯರು ಅಂತ ಹೇಳಿದ ಕೂಡಲೇ ಅಗ್ನಿಸ್ತೋಮ, ವಾಜಪೇಯ ಇತ್ಯಾದಿ ಯಜ್ಞಗಳೇನಿವೆ, ಆ ಯಜ್ಞದ ಅಧಿದೇವತೆಗಳು ನನ್ನ ಸುತ್ತಲೂ, ನಾರದರ ಸುತ್ತಲೂ ಬಂದು ನಿಂತು ಹೇಳಿದ್ರು, ನಾವು ಆಶ್ಚರ್ಯರಲ್ಲ, ನಮ್ಗಿಂತಲೂ ಇನ್ನೂ ದೊಡ್ಡದಿದೆ ಅಂದ್ರು ಅವರು. ಆಶ್ಚರ್ಯವಾಗಲಿ ಧನ್ಯ ಅನ್ನೋ ಶಬ್ದವಾಗಲಿ ನಮಗೆ ಅನ್ವಯವಾಗುವಂಥದ್ದಲ್ಲ. ನಮ್ಮ ಅಭಿಪ್ರಾಯದಂತೆ ಈ ಆಶ್ಚರ್ಯಕ್ಕೆ ಮತ್ತು ಧನ್ಯತೆಗೆ ಮಹಾವಿಷ್ಣುವೇ ಶ್ರೇಷ್ಠನಾದಂತಹ ಸ್ಥಾನನಾಗಿದ್ದಾನೆ. ಆಶ್ಚರ್ಯಂ ಪರಮಂ ವಿಷ್ಣು ಸಹಿ ಅಸ್ಮಾಕಂ ಪರಾಗತಿ. ನಮಗೆಲ್ಲರಿಗೂ ಮತ್ತು ಜಗತ್ತೆಲ್ಲರಿಗೂ ಆತನೇ ಕೊನೆಯ ಗತಿ. ಅಗ್ನಿಯಲ್ಲಿ ಹೋಮ ಮಾಡುವಂಥ ಪವಿತ್ರವಾದಂಥ ತುಪ್ಪ ಮೊದಲಾದ ಆಹುತಿಗಳೇನಿವೆಯಲ್ಲ, ಆ ಆಹುತಿಗಳನ್ನ ಪರಮಾತ್ಮ ತಾನು ಸ್ವೀಕಾರ ಮಾಡಿ ನಮಗೆ ಅಂದ್ರೆ ಅಗ್ನಿಗೆ, ಯಜ್ಞಗಳಿಗೆ ಮತ್ತು ದೇವತೆಗಳಿಗೆ ಎಲ್ಲದಕ್ಕೂ ತಲುಪಿಸ್ತಾನೆ. ಹಾಗಾಗಿ ಆ ಪರಮಾತ್ಮನೇ ಆ ಎಲ್ಲ ಧನ್ಯತೆಗಾಗಲಿ ಮತ್ತು ಆಶ್ಚರ್ಯಕ್ಕಾಗಲಿ ಕೊನೆಯ ಗತಿಯಾಗಿದ್ದಾನೆ. ಹೀಗೆ ಆ ಒಂದು ದೀರ್ಘವಾದಂತಹ ಅನ್ವೇಷಣೆ ಬಳಿಕ ನಾನು ಕಂಡುಕೊಂಡೆ ಎಂಬುದಾಗಿ ನಾರದರು ಆ ಯಾದವ ಕುಲ ಶಿರೋಮಣಿಗಳಿಗೆ ಮತ್ತು ಸಕಲ ರಾಜರಿಗೆ ಹೇಳಿದರು. ಹೇಳಿ ಅದನ್ನೆಲ್ಲವನ್ನು ನಿಮಗೂ ತಿಳಿಸಬೇಕು ಮತ್ತು ನಿಮ್ಮ ಜೊತೆಗೆ ಅದನ್ನು ಹಂಚಿಕೊಳ್ಬೇಕು ಎಂಬುದಾಗಿ ನಾನು ಒಂದು ಉದ್ದೇಶದಿಂದ ಇಲ್ಲಿಗೆ ಬಂದೆ. ಕೃಷ್ಣನನ್ನ ಮತ್ತು ಆತನ ಭಕ್ತರಾದಂತಹ ನಿಮ್ಮೆಲ್ಲರನ್ನು ನಾನು ನೋಡಿದ್ದೇನೆ. ನಿಮ್ಮ ಸಮಕ್ಷಮದಲ್ಲೇ ನಾನು ಕೃಷ್ಣನಿಗೆ ಹೇಳಿದೆ, ನೀನೇ ಧನ್ಯ, ನೀನೇ ಆಶ್ಚರ್ಯ ಅಂತ. ಆಗ ಕೃಷ್ಣ ದಕ್ಷಿಣೆಯ ಜೊತೆಗೆ ನಾನು ಧನ್ಯ, ದಕ್ಷಿಣೆಗಳೊಂದಿಗೆ ಬಹುವಚನ ಇದೆ ಅಲ್ಲಿ, ದಕ್ಷಿಣೆಗಳೊಂದಿಗೆ ನಾನು ಧನ್ಯ, ನಾನು ಆಶ್ಚರ್ಯ ಅಂತ ಹೇಳಿದ. ದಕ್ಷಿಣೆಗಳಿಂದ ಸಮೇತನಾದಂತಹ ವಿಷ್ಣುವೇ ಯಜ್ಞಗಳಿಗೆ ಆಶ್ರಯನಾಗಿದ್ದಾನೆ. ಯಜ್ಞಾನಾಂ ಹಿ ಗತಿರ್ವಿಷ್ಣು ಸರ್ವೇಷಾಂ ಸಹ ದಕ್ಷಿಣ. ದಕ್ಷಿಣೆಯಿಂದ ಕೂಡಿದಂತಹ ವಿಷ್ಣುವೇ ಯಜ್ಞಗಳಿಗೆ ಆಶ್ರಯಭೂತನಾಗಿದ್ದಾನೆ. ಹಾಗಾಗಿ ಪ್ರಶ್ನೋ ಮಮ ಸಮಾಪ್ತವಾನ್, ನನ್ನ ಅನ್ವೇಷಣೆ, ತಾತ್ವಿಕ ಅನ್ವೇಷಣೆಯನ್ನು ನಾನೇನು ಪ್ರಾರಂಭ ಮಾಡಿದ್ದೆ ಆ ಅನ್ವೇಷಣೆ ನಂದು ಇಲ್ಲಿಗೆ ಕೊನೆಗೊಂಡಿದೆ ಎಂಬುದಾಗಿ ಹೇಳಿದರು ನಾರದರು. ಹೀಗೆ ಗಂಗಾ ತೀರದಲ್ಲಿದ್ದಂತಹ ಆಮೆಯೊಂದಿಗೆ ಪ್ರಾರಂಭವಾದಂತಹ ನನ್ನ ಅನ್ವೇಷಣೆ ಇಲ್ಲಿಗೆ ಬಂದು ದಕ್ಷಿಣಾ ಸಮೇತನಾದಂತಹ ಮಹಾವಿಷ್ಣುವಿನಲ್ಲಿ ಉಪಸಂಹಾರಗೊಂಡಿದೆ.
ಹೀಗೆ ನಾನು ಏನು ಕಂಡುಕೊಂಡಿದ್ದೇನೆ ಅದನ್ನು ನಿಮಗೆ ಹೇಳಿದ್ದೇನೆ. ಧನ್ಯಶ್ಚಾಸ್ಮಿ ಮಹಾಬಾಹೋ ಆಶ್ಚರ್ಯಶ್ಚೈವ ಧನ್ಯಶ್ಚ ದಕ್ಷಿಣಾಭಿಸ್ತಃ. ಹೀಗೆ ನಾನು ಪರಮಾತ್ಮನನ್ನು ಸ್ತೋತ್ರ ಮಾಡಿದಾಗ ಆತ ದಕ್ಷಿಣಾಭಿಸ್ತಃ ಆಶ್ಚರ್ಯ ಧನ್ಯ ಎಂಬುದಾಗಿ ಉತ್ತರ ಹೇಳಿದ್ದಾನೆ. ಅದರ ವಿವರಣೆಯನ್ನು ನಿಮಗೆ ನಾನು ಕೊಟ್ಟಿದ್ದೇನೆ ಎಂಬುದಾಗಿ ನಾರದರು ಹೇಳಿ ಸ್ವರ್ಗಾಭಿಮುಖವಾಗಿ ಪ್ರಯಾಣ ಮಾಡಿದರು. ನಾರದರು ಸ್ವರ್ಗಾಭಿಮುಖವಾಗಿ ಪ್ರಯಾಣ ಮಾಡಿದ ಬಳಿಕ ಕೃಷ್ಣನ ಮಹತ್ವವನ್ನು ತಿಳಿದುಕೊಂಡಂತಹ ಸಮಸ್ತ ರಾಜರು ತಮ್ಮ ತಮ್ಮ ಸೈನ್ಯಗಳ ಸಮೇತವಾಗಿ ತಮ್ಮ ದೇಶಗಳಿಗೆ ತೆರಳಿದರು ಅನ್ನುವಲ್ಲಿಗೆ ಹರಿವಂಶದ ವಿಷ್ಣು ಪರ್ವದ 110ನೇ ಅಧ್ಯಾಯ